ಮನಸ್ಸಿಗೆ ಒಂದು ನೋವು ಐತ್ರಿ. ನನ್ನ ಮಗಳು ಮನೆಗೆ ಬಂದಾಳಲ್ರಿ, ಮನೆಗೆ ಬಂದ್ರೆ ಯಾಕೆ ನೋವು ಮಾಡ್ಕೊಂತಿ ಅಂತೇಳಿ ಅನ್ನಕ್ಕೆ ಹೋಗ್ಬೇಡ್ರಿ. ಖುಷಿಯಿಂದ ಬಂದ್ರೆ ನನಗೂ ಖುಷಿ ರೀ. ಗಂಡ ಬಡದು ಹೊರ ಹಾಕ್ಯಾನ್ರಿ ನನ್ನ ಮಗಳನ್ನ. ಹಿಂಗಾಗಿ ನನಗೂ ಮನಸ್ಸಿಗೆ ಬ್ಯಾಸರಾಗಿತ್ರಿ. ಏನು ಮಾಡೋದ್ರಿ, ಸಮಾಜ ಆದಾಗ ಮತ್ತೆ ಬದುಕಬೇಕಲ್ರಿ. ಅಕ್ಕಪಕ್ಕದವರು, ಊರನ್ನವರು ಗಂಡ ಮನೆ ಬಿಟ್ಟು ಹೊರ ಹಾಕ್ಯಾನಂದ್ರೆ ಹೆಣ್ಮಕ್ಳನ್ನ ಯಾವ ದೃಷ್ಟಿಲೇ ನೋಡ್ತಾರ ಅನ್ನೋದು ನಿಮಗೂ ಗೊತ್ತೈತಲ್ರಿ. ಇದು ಒಂದು ನೈಜ ಘಟನೆ. ಇದು ಜೀವನದಲ್ಲಿ ಆಗಿರೋದನ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಡಿ ತೋರ್ಸಾಕತ್ತೀನಿ ರೀ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ದಯವಿಟ್ಟು ಲೈಕ್ಸ್ ಕೊಟ್ಟು ಹೋಗ್ರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡು ವಾಟ್ಸಪ್ ಗ್ರೂಪಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡಕತ್ತಿರಲ್ರಿ ದಯವಿಟ್ಟು ಹಂಗೆ ನೋಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬಾಜುದಾಗ ಗಂಟೆ ಬಟನ್ ಇರ್ತೈತ್ರಿ, ಅದನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ. ಯವ್ವ, ನಿಮ್ಮ ಮನ್ಯಾಗ ಎಷ್ಟು ದಿನ ಅಂತಿರ್ಲಿವ, ನಿಮಗೂ ಎಷ್ಟು ಭಾರ ಹಾಕ್ಲಿ, ನಮ್ಮ ಮನೆಗೆ ಕಳಿಸಿ ಬಂದು ಬಿಡ್ಬರ್ರಿವ. ಒಂದಿಟ್ಟು ಹಿರಿಯರನ್ನ ಕೂಡಿಸಿ ಹೇಳೋದು ಕೇಳೋದು ಮಾಡಿ ನನ್ನ ಮನೆಗೆ ನಾನು ಹಚ್ಕೊಟ್ಟು ಬರ್ರಿ. ಯಾಕವ್ವ ಹಿಂಗಂತಿ? ಯಾಕ ಇದು ನಿನ್ನ ಮನೆ ಅಲ್ಲನ? ನನ್ನ ಮನೆ ಹೌದು ಬೇಗಿಲ್ಲ ಅಂತ ಯಾರಂದಾರ? ಆದರೂ ಕೊಟ್ಟು ಹೆಣ್ಕುಲಕ್ಕೆ ಹೊರಗಂತಲ್ ಬೇ. ನಾನು ಹೋಗ್ಬಿಡ್ತೀನವ, ನನ್ನಿಂದ ನಿಮಗೂ ತ್ರಾಸ? ಐ ಹುಚ್ಚಿ, ಯಾರು ಹೇಳಿದ್ರು? ಹೆತ್ತವ್ರಿಗೆ ಮಕ್ಳು ಏನಾರ ಬಾರ ಹಾಕಾರನ? ಶಾಣಿಕಿದ್ದಿ ಬಿಡವ. ಆದರೂ ಲಗ್ನ ಆಗಿಂದ ದೊಡ್ಡ ದೊಡ್ಡ ಮಾತು ಹೇಳಕಲ್ತಿ ಬಿಡು. ಇಲ್ಲಿ ಬೇವ, ಮತ್ತು ನೀನು ಅಪ್ಪ ಮತ್ತು ಒಂದಿಬ್ರು ಹಿರಿಯರನ್ನ ಕರ್ಕೊಂಡು ಸ್ವಲ್ಪ ಅವ್ರ ಜೊತೆ ಮಾತಾಡಿದ್ರಿ ಅಂದ್ರೆ ಅವರು ಸುದ್ದ ಹಾಕಾರೇನ. ನಾನು ಕಳಿಸಿ ಬಂದು ಬಿಡ್ಬರ್ರಿವ. ನಾನು ನಿಮ್ಮ ಅಪ್ಪ ಕೇಳಿನಿವ, ಇವತ್ತು ಮಧ್ಯಾಹ್ನ ಮ್ಯಾಗ ಹೋಗೋಣಂತ ಏನೋ ಒಂದು ಗಾಡಿ ತಗೊಂಡು. ನೀನೆ ನಿಮ್ಮ ಅಣ್ಣ ಹಂಗತಿ ಮಾತಾಡಿದ್ನಂತೆ ಬೇಸರ ಮಾಡ್ಕೊಂಡೇನವ? ಇಲ್ವಾ, ನಾ ಯಾಕೆ ಬೇಸರ ಮಾಡ್ಕೊಳ್ಳಿ? ನನಗೆಲ್ಲ ಅರ್ಥ ಆಗುತ್ತವ. ನೀವು ಮುಚ್ಚಿಟ್ರ ಈ ತಾಯಿ ಕಳ್ಳಿಗೆ ಗೊತ್ತಾಗಂಗಿಲ್ಲ ಅಂತ ಮಾಡ್ತೀಯನ? ನೋಡುವ, ಜೀವನದಾಗ ಎಲ್ಲರಿಗೂ ಒಂದು ಕೆಟ್ಟ ಗಳಿಗೆ ಅಂತೇಳಿ ಬಂದಿರ್ತತಿ. ಹಂಗ ನಿನ್ನ ಜೀವನದಾಗ ಇದೊಂದು ಕೆಟ್ಟ ಗಳಿಗೆ ಬಂದತ್ತವ. ಇನ್ನೇನು ಮಾಡೋಕ್ಕಾಗಂಗಿಲ್ಲವ. ನಾನು ಬರೋಕ್ಕೆಲ್ಲ ಇವ ಒಂದ್ಸತಿ ಯೋಚನೆ ಮಾಡಿದೆ, ಸುಮ್ಮನೆ ಕೆರಿನಾರ ಬಾವಿನಾರ ನೋಡ್ಕೊಂಡ್ಬಿಡ್ಲೇನ ಅಂತ ಒಮ್ಮೆ ಮನಸ್ಸು ಅಂತು. ಮತ್ತೆ ಹಿಂದೆಗಡೆ ನನ್ನ ಮಗಳು ಮಕ್ಕ ನೋಡಿದೆ. ಈ ಮಗಳನ್ನ ಕಟ್ಕೊಂಡು ಹೆಂಗೆ ಹೋಗ್ಲಿ ಅಂತ ಅನಿಸ್ತು. ನನ್ನ ಮಗಳು ಏನು ತಪ್ಪು ಮಾಡ್ಯಾಳ ಈಕಿನ ಕಟ್ಕೊಂಡು ಸಾಯಕ ಅಂತ ಅನಿಸ್ತು. ಮತ್ತು ತವ್ರ ಮನೆ ನೆನಪಾತ, ಇಲ್ಲಿ ಬಂದು ನೋಡ್ಬೇವ. ನೋಡವ, ಎಲ್ಲರ ಜೀವನದಾಗ ಕಷ್ಟ ಬರ್ತೈತೆವ. ಅಂತ ಕಷ್ಟ ಬಂದಾಗ ಇಂಥ ಮಾಡ್ಕೋತಾರಲ್ಲಿ ಕೆಲವೊಬ್ರು. ಕಷ್ಟ ಬಂದೈತೆ ಅಂತ ಅದನ್ನ ಎದುರ್ಸಕ್ಕಾಗಲಾರ್ದ ನಡುವಾಗ ಹೋಗ್ಬಿಡ್ತಾವ. ಹಂಗತಿ ಹೋದ್ರೆ ಹೇಳಿ ಅಂತಾರ. ಚಲೋ ಕೆಲಸ ಮಾಡಿವ ಯವ್ವ. ಯವ್ವ ಅಣ್ಣಕ್ಕ ಯವ್ವ, ನಮ್ ಗಿರೀಶ್ ಶಾನೆ ಅದನೋ, ಅವ ಯಾಕೆ ಬಿಡುದು ನಿನ್ನ? ಮತ್ತ ಅಜ್ಜಿ, ಗಿರೀಶಿಗೆ ಒಂದು ಚಾಕ್ಲೇಟ್, ನನಗೊಂದು ಚಾಕ್ಲೇಟ್ ಕೊಡಿಸಿದ್ನ ಅಜ್ಜ. ಅವ ಗಿರೀಶ ತಂದೆಲ್ಲ ಚಾಕ್ಲೇಟ್ ತಿಂದು ನನಗ ಕೊಡ ಅಂದ. ನೀನ್ ತಿಂದಿ ಇಲ್ಲ, ನಾ ಯಾಕೆ ಕೊಡ್ಲಿ ಅಂತ ಕೇಳಿದ್ನ್ಯ. ಅದಕ್ಕೆ ಕೈಯಂದು ಕಸ್ಕೊಂಡ. ನೀ ಯಾಕೆ ಕಸ್ಕೊಂಡ್ ತಿಂತೆ? ನಾನು ಕಸ್ಕೊಂಡ್ಯ. ನನ್ನ ಬಡದು ಓಡಿ ಹೋಗ್ಬಿಟ್ಟ ಕೈಯನ್ ಚಾಕ್ಲೇಟ್ ಕಸ್ಕೊಂಡು. ಎಲ್ಲದ ನಾವು ಗಿರೀಶ? ಅಲ್ಲಿ ಬರಕತ್ತ ನೋಡು. ಏನಾಯ್ತು? ಸುಮಾಗ ಆವಾರ ಹಂಗ ಏನು ಒಂದಿಟ್ಟು ಚಾಕ್ಲೇಟ್ ಕೊಟ್ಟಿದ್ರೆ ನಿನ್ನೆ ನಿಮ್ಮ ಅಪ್ಪನ ಮನೆಗೆ ಗಂಟು ಹೋಗಿತ್ತಾನೆ? ಹೈ ಸುಮ್ರ, ಆ ಹುಡುಗಿನ ಎದಕ್ಕೆ ಬೆದರಿಸ್ತಿ? ನೋಡಜ್ಜಿ, ಗಿರೀಶ ಬಂದ ಕೇಳಿ ಅವನ್ನ ನನ್ನ ಯಾಕೆ ಬಡದೆ ಅಂತೇಳಿ. ಯಾಪ ಗಿರೀಶ ತಂಗಿನ ಎದಕ್ಕೆ ಬಡದೆಪ್ಪ? ಸಣ್ಣಕ್ಕೆಲ್ಲ ನಾಯ್ಕಿ ನಿನ್ಕಿನ. ನಂದೇನು ತಪ್ಪಿಲ್ಲ ಹೋಗ್ಬೇಯಮ್ಮ. ಈಕೆ ಅನ್ನೋಡಲ್ಲ, ನನಗಿನ್ನೊಂದಿಟ್ಟು ಚಾಕ್ಲೇಟ್ ಕೊಡು ಅಂತ ಕೇಳ್ನ್ಯಾ. ಆಕಿ ನಾಯಕಂದ್ಲು. ನಮ್ಮ ಅಜ್ಜ ಕೊಡ್ಸಿದ್ದನ್ನ ನನಗೆ ಒಂದಿಟ್ಟು ಕೊಡಾಕ ಎಷ್ಟು ದಿಮಾಕ್ ಮಾಡಿದ್ಲು. ಕೊಡು ಅಂತ ಕೇಳಿದೆ, ಕೊಡ್ಲಿಲ್ಲ. ಈಸ್ಕೊಳಕ್ ಹೋದೆ, ಆಕಿ ಬಿದ್ದು ಬಿಟ್ಲು. ಮತ್ತೆ ಹೊಳ್ಳಿ ನನ್ನ ಬಡಿಯಾಕ ಬಂದ್ಲು. ನಾನು ಅದಕ್ಕೆ ಆಕಿನ ಬಡ್ದೀನಿ. ಹಂಗೆಲ್ಲ ಮಾಡಬಾರ್ದಪ್ಪ. ಆಕಿ ನಿನ್ಕಿನ ಸಣ್ಣಕ್ಕೆ ಹೋದಿಲ್ಲ, ಕರ್ಕೊಂಡು ಆಟ ಆಡ್ಬೇಕು. ಹಂಗತಿ ಬಡ್ದಾಡ್ತಾರನ? ಆಕಿಗೂ ಅಜ್ಜಲ್ಲನ? ನಮ್ಮ ಅಜ್ಜ, ಆಕಿ ಅಜ್ಜ ಅಲ್ಲ. ನೋಡ್ಬೇವ ನಿನ್ನ ಮಮ್ಮ ಹೆಂಗಂತಾನ? ಲೋ ಹಾಟ್ಯ, ನಿಮ್ಮ ಅಜ್ಜ ಆಕಿಗೂ ಅಜ್ಜ ಆಗ್ಬೇಕು. ಇದು ಹಿಂಗ ಮಾಡ್ತಿತ್ತು ನೋಡುವ. ಓಣ್ಯಾಗ ಒಬ್ಬರ ಜೊತೆ ಸುದ್ದಿಲ್ಲ ನೋಡು, ಒಟ್ರ ಜೊತೆ ಬರೀ ಜಗಳ ಕಾಯ್ಕೊಳೋದ ಆತು. ಇನ್ ಯಾವಾಗಪ್ಪ ನೀನು ಚಂದನ ಪದ್ಧತಿ ಕಲ್ಕೊಳೋದು? ಎಲ್ಲರೂ ಈ ಮನೆ ನನ್ನ ಬೈತಾರ, ನೀ ಹಿಂಗತಿ ಅಂದಿ. ನೀ ಹೇಳೋದು ಮುಗಿಸಿನ ಬೈದ್ಲಿಲ್ಲ ಅಮ್ಮ ಅವನ್ನ. ಇದು ನಿಮ್ಮ ಅಪ್ಪನ ಹಂಗ ರೊಕ್ಕ ಖರ್ಚು ಮಾಡಕ ನಾ ಯಾಕಂತತಿ. ಆಕಿಗೊಂದು 4 ಚಾಕ್ಲೇಟು, ಅವಂಗೊಂದು 4 ಚಾಕ್ಲೇಟ್ ಕೊಡ್ಸಿದ್ರಿ. ಇದಕ್ಕೆ ಏನಾಕಿತ್ತೇನ? ಕೊಡ್ಸಿರ್ತಾನೆ ಬೇ ಅಪ್ಪ, ಕೊಡಿಸ್ಲಾರ್ದ ಇರ್ತಾನ. ಇದು ನಮ್ಮ ಗಿರೀಶ್ ಐತ್ಲ, ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 30-40 ರೂಪಾಯಿ ಬೇಕು ಇವಂಗ. ಗನ ಅಂಗಡಿ ಚಟ ಐತೆ, ಅಂಗಡಿ ಹೋಗತಿ, ಕುರ್ಕುರೆ ತಿಂತತಿ,
ಆ ಚುಮ್ಮರ್ ಉಂಡಿ ತಿಂತತಿ. ಹಂಗ ಐಸ್ ಕ್ರೀಮ್ ಬಂದಿಲ್ಲ ಅದು ಬೇಕು. ಹುಡುಗಗ ಒಟ್ಟ ಬಾಯಿ ಸುಮ್ಮಿರಂಗಿಲ್ಲ, ಹಂಗ ಬಾಯಾಡ್ತಾನೆ ಇರ್ತತಿ. ಹತ್ತಿರಿ ಇಂಥ ಭೇದ ಭಾವ ಎದಕ್ ಮಾಡ್ತೀರಿ ನೀವು? ಐಕಿರ್ಚ ನಾ ಏನ್ ಮಾಡೇನ್ ಬೇ ಅಂತದ? ನಾ ಏನ್ ಭೇದ ಭಾವ ಮಾಡಿದೆ? ಅಲ್ರಿ ಗಿರೀಶ್ ಅನ್ನೋ ನಿಮ್ಮಮ್ಮಗ, ಅನ್ನೋನೇ ನಿಮ್ಮಮ್ಮಗಳು. ಆಕಿಗೆ ಅನ್ನೋಗ ಹೆಚ್ಚು ಮಾಡ್ತೀರಿ, ನನ್ನ ಮಗಗ ಹಂಗತಿ ಮಾಡ್ತೀರಿ. ಇಬ್ರು ಅಷ್ಟ ಹೋತಿಲ್ರಿ ಅತ್ತಿ. ಹಿಂಗ್ಯಾಕಂತ ನನಗೆ ಎರಡು ಮೊಮ್ಮಕ್ಳ. ನನಗ ಅವರು ಅಷ್ಟ ಇವರು ಅಷ್ಟ, ಯಾರು ಹೆಚ್ಚನಲ್ಲ ಯಾರು ಕಡಿಮೆನಲ್ಲ ಇವ್ ನನಗ. ಮತ್ತ ನನ್ನ ಮಗನ ಎದಕ್ ಬೇದ್ ಕಳ್ಸಿದ್ರಿ? ಅತ್ಕೊಂತ ಕುಂತಾನ ನೋಡ್ರಿ. ಈಕೆ ಅನ್ನೊಂದ ತಪ್ಪಿತ್ತಂತ. ಹೋಲ್ ಬಿಡ, ಆ ಮಳ್ಳನ್ನ ಮಾತು ಕೇಳಿ ನೀನು ಜಳಕ್ ಬಂದಿಯನ. ಈಗಿಬ್ರು ಜಳ ಮಾಡ್ತಾರ, ಇನ್ನೊಂದ್ ತಾಸಿಗೆ ಇಬ್ರು ಕೂಡಿ ಆಟ ಆಡ್ತಾರ. ಏನು ಹೊರಗನೇರ ಅಲ್ಲ, ಆಗಿನೂ ಸಾಗತ್ತಿ ಮಗಳು. ಅಯ್ಯ ನೋಡ್ತೀನಿ ನಾಡ್ರಿ ನಾನು. ಈಕಿಗೆ ಅನುಗೊಂದು ಬೇರೆ ಮಾಡ್ತೀರಿ, ನನ್ನ ಮಗಗೊಂದು ಬೇರೆ ಮಾಡ್ತೀರಿ. ನಿನ್ನೆ ನನ್ನ ಮಗಗ ಈಸ ಹಾಲು ಹಾಕೊಟ್ರಿ, ಈಕಿಗೆ ಆದ್ರೆ ಇಷ್ಟುದ್ದನ್ ಗ್ಲಾಸ್ನೇ ಹಾಕೊಟ್ರಿ. ಅವ ಮನಿ ಮೊಮ್ಮಗ ಅನ್ನೋದು ನೆನಪಿಲ್ರಿ ಅತ್ತಿ ನಿಮ್ಗ. ಆಗಿಲಿಂದ ಹೇಳಕತ್ತೀನಿ ಸಣ್ಣಿಯಿಂದ, ಅವಂದ ತಪ್ಪೈತಿ ಸುಮ್ಮಿರ ತಂಗಿ ಅಂತೇಳಿ. ಅವು ಮಳ್ಳ ಆಟ ಆಡ್ತಾವು ಮತ್ತ ಕೂಡ್ತಾವ ಅಂತೇಳಿ. ಮತ್ತೆ ನೀನು ಏನ ಮುಗಿ ಮಸಿ ಹಚ್ಕೊಂಡ್ಬಂದು ಜಳಕ ಬನ್ನಿ ನನ್ನ ಜೊತೆ? ಅಯ್ಯ ಈ ಮನ್ಯಾಗ ನಮಗ ಬೆಲೆನೇ ಇಲ್ಲ, ಹೊರಗಿದ್ದ ಬಂದಾರಿಗೆ ಬೆಲೆ ಜಾಸ್ತಿ. ಯಾಕಲೆ ಹೊರಗನ್ಯಾರ ಯಾರದಾರ ಇಲ್ಲಿ? ನನ್ನ ಮಗಳು ಅದಾಳ, ಮೊಮ್ಮಗಳು ಅದಾಳ. ನಾನು ನೋಡಾಕತ್ತೀನಿ. ಯಾಕ ಹಾಸ್ಯ ಮಾತಾಡೋದು, ಮತ್ತ ತೀತಿದ ಮಾತಾಡೋದು, ಇಂಥ ಗುಣ ಯಾಕೆ ನಿನಗ? ಯವ್ವ ಸುಮ್ಮಿರ್ಬೇ ಯವ್ವ ನೀನು. ವೈನಿ ಇದು ಮಳೆ ಐತಿ ಅನ್ನೋ ಏನೋ ಒಂದು ಏಟು ಬಡದತಿ, ತಪ್ಪಾಗೈತಿ ಬಿಡು ವೈನಿ. ಈಗಿನೂ ಕೈಯಾಗ ಚಾಕ್ಲೇಟ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ತಪ್ಪಾಗೈತಿ ಬಿಡು ವೈನಿ, ಸುಮ್ಮಿದ್ ಬಿಡ್ರಿ. ಅಲ್ಲಲ್ಲಿ ಏನ ಹುಡುಗಿ ಹಾಲು ಕೇಳತ್ತು, ಒಂದಿವ್ಸ ಹೆಚ್ಚಿಗೆ ಹಾಕಿದೆ. ಅವ ಸಾಕ್ಯಮ್ಮ ಅಂತ ಹೇಳಿದ, ಅದಕ್ಕೆ ಅವ್ನು ಸುಮ್ಬಿಟ್ಟೆ. ಅದನ್ನ ಇಟ್ಟು ದಾಡ್ ಮಾಡ್ಕೊಂತಿ ನನಗೆ ಗೊತ್ತಿದ್ದಿದ್ದಿಲ್ಲ. ನನಗಿಬ್ರು ಮೊಮ್ಮಕ್ಳು ಅಷ್ಟಲ್ಲಿ. ನನಗೆ ಗೊತ್ತೈತೆ ಆಡ್ರಿ, ನೀವು ಎಲ್ಲದಕ್ಕೂ ಸಮಜ ಇಟ್ಕೊಂಡ್ಬರ್ತೀರೈತಿ. ನನಗ ಗೊತ್ತೈತಿ, ಸುಮ್ಮಿದ್ ಬಿಡ್ರಿ ನೀವು. ಯವ್ವ ಸುಮ್ಮ ಬೇಯವ ನೀನು. ಹಚ್ಚು ಹಂಗ ಮಂದಿ ಎಲ್ಲ ಜಗಳ ಹಚ್ತಾರ, ಹಚ್ಚಿ ಬಿಟ್ಟು ಈಗ ಮ್ಯಾಗ ಸುಮ್ಮಿರ್ರಿ ಅಂತ ಹೇಳ್ತಾರ. ನಮ್ಗೇನು ಗೊತ್ತಾಗಂಗಿಲ್ಲ ಅಂತ ಅನ್ಕೊಂತಾರ. ಏನು ಹೊರ ಕುಂತ್ಕೊಂಡು ಬಾಯ್ ಮಾಡಕತ್ತೀರಲ್ಲ, ಏನ್ ಚಲೋ ಆತ್ ಮತ್ ಮನ್ಯಾಗ? ನೋಡ್ರಿ ಹೆಂಗ್ ಮಾತಾಡ್ತಾಳ ಈಕಿ. ನಾನು ಬಂದಾಗಿಂದ ನೋಡ್ತೀನಿ ನನ್ನ ಮಗಳಿಗೆ ಒಂದ್ ನಮೂನಿನ ಮಾತಾಳ. ಈ ಅನ್ನನ್ ಕಂಡ್ರ ಬೆಂಕಿ ಕಾರ್ದಂಗ್ ಮಾತಾಳ ಈಕಿ. ಏನ್ ನನ್ನ ಮಗಳಾರ ಏನ ಸಲ ಬಂದಾಳ ಇವ್ರ ಲಗ್ನಾಗಿಂದ? ಒಂದ್ 2 ಸಲ ಅನ್ನ ಬಂದಾಳ. ಆಕಿ ಬಾಳ ದಿನಾನು ಇರಂಗಿಲ್ಲ, ಈ ಕಷ್ಟದ ಪರಿಸ್ಥಿತಿ ಐತೆ ಅಂತೇಳಿ ಬಂದಾಳಪ್ಪ. ಈಕಿ ಏನ್ ಟಿಸಕ್ ಪಸಕ್ ಕೆಲ್ಸ ಒಟ್ಟ ಊಟಕ್ಕೆ ಕರೆಯಂಗಿಲ್ಲ ಆಕಿನ. ಆಕಿನ ಚಂದಾಗ ಮಾತಾಡ್ಸಂಗಿಲ್ಲ. ನೀ ಏನ ಗಿರೀಶಾಗ ಮತ್ತ ಅನುಗ ಚಾಕ್ಲೇಟ್ ಕೊಡ್ಸಿದ್ದೆ ಅಂತಲ್ಲ, ಗಿರೀಶ ಚಾಕ್ಲೇಟ್ ಗಬ ಗಬ ತಿಂದಾನ. ಇದು ಅನು ಮೆಲ್ಲಗ ತಿನ್ಕೊಂತ ಕುಂತತೆ. ಅವ ಏನ ಇನ್ನೊಂದಿರ್ತಾ ಅನ್ನಂತ, ಇದನು ಕೊಡಾಕ್ ನಾಯಕಂತತ್ತ. ಅವ ಏನ ಈಕಿನ ಬಡದ್ನಂತ, ಅದಕ್ಕ ಹಂಗತಿ ಬಡಿಬೇಡಪ್ಪ ಅಂತೇಳಿ ಹೇಳಿದ್ರ ಹೋಗಿ ತಾಯಿ ಮುಂದ ನನ್ನ ಬೇದ್ಲು ಅಮ್ಮ ಅಂತ ಹೇಳತಿ. ಅದನ್ನ ಇಟ್ಕೊಂಡು ಈಕಿ ನೋಡ ಏನ್ ಚಂದ ಜಗಕೊಂಡಾಳ. ಯಾಕೆ ಹೋಗಿರ್ಜ ಅಷ್ಟು ಸಣ್ಣತನ ಎದಕ್ಕೆ ಮಾಡ್ತಿ? ನೋಡುವ ನಮ್ಮ ಮಗಳು ಅಂಕರು ಒಟ್ಟ ತವ್ರ ಮನೆ ಬರಂಗಿಲ್ಲ. ಈಗ ಏನೋ ಆಕಿಗೆ ಒಂದು ಪರಿಸ್ಥಿತಿ ಬಂದತಿ ಅಂತೇಳಿ ನಮ್ಮ ಮನೆ ಬಾಕ್ಲಿಗೆ ಬಂದಾಳ ಆಕಿ. ನಿನಗೂ ಅಣ್ತಂಬ್ರು ಅದಾರ, ಅಕ್ಕಂಗಿಯರು ಅದಾರ, ಅಣ್ಣನ ಹೆಂಡ್ರು ಅದಾರ. ಈಗ ನೀನು ತವ್ರ ಮನೆಗೆ ಹೋಗಿರ್ತೀಯಲ್ಲವ, ಅವಾಗ ನಿಮ್ಮ ಅಣ್ಣನ ಹೆಂಡ್ರು ನಿನಗೆ ಹಿಂಗತಿ ಮಾಡಿದ್ರ ನಿನಗೆ ಹೆಂಗೆ ಅನ್ಸುತ್ತೆ ಹೇಳು? ಹಿಂಗತಿ ಮಾಡೋದು ತಪ್ಪವ. ನೀನು ತಿಳುವಳಿಕೆ ಇದ್ದಾಕಿದ್ಯವ, ನಿನಗೆ ಹೆಚ್ಚಿಗೆ ಹೇಳುವಂಥದ್ದು ಏನೂ ಇಲ್ಲ ಅಂತ ಅನ್ಕೊತೀನಿ. ಆಕಿನೂ ನಿನ್ನ ಅಕ್ಕ ತಂಗಿ ಅಂತ ಅನ್ಕೊಂಡು 2 ಸಮಾಧಾನದ ಮಾತಾಡಿ ಆಕೆ ಜೊತೆ ನಕ್ಕೊಂತ ಆಡ್ಕೊತ ಇದ್ರೆ ಏನಾಗತ್ತೆ ಬಿ ನಿನಗೆ? ನಾವೇನು ನಮ್ಮ ಮಗಳಿಗೆ ಹೊಲ ಕೊಡಲಿಲ್ಲ, ಮನೆ ಕೊಡಲಿಲ್ಲ. ಬಂದಾಗ 2 ಚಂದನ ಮಾತು, ಕಷ್ಟ ಇದ್ದಾಗ ಆಕೆ ಕಷ್ಟ ಇದ್ದಾಗ ಆಕೆ ಕಷ್ಟಕ್ಕೆ ನೆರವೇರ್ಬೇಕು. ಅದು ಬಿಟ್ಟು ನೀ ಏನು ಬೇ ನೀನು ಹೊಲ ಮನೆ ಕಸ್ಕೊಂಡು ಹೋದಾರ ಗತಿ ಮಾಡ್ತೀಯಲ್ಲವ. ನನ್ನ ಮಗಳಿಗೆ ಕಷ್ಟ ಬಂದತ್ತಂತೇಳಿ ನಾ 1 ಎಕರೆ ಹೊಲ ಹಚ್ಬೇಕಂತೇಳಿ ಮಾಡಿದ್ರೆ ನನ್ನ ಮಗಳು ಏನಂದ್ಲು ಗೊತ್ತನ? ಬೇಡಪ್ಪ ಇರೋ ಒಬ್ಬನ ಅನ್ನೋದನ್ನ ಅವ್ರು ಚಂದಿಗಿರ್ಬೇಕಂತ ಹೇಳಿದ್ಲು. ಆದ್ರೆ ನೀವು ಆಕೆ ಬಂದಾಗ ಹಿಂಗತಿ ಮಾಡ್ತೀರಲ್ವ, ಆಕೆ ಮನಸ್ಸು ಅರ್ಥ ಮಾಡ್ಕೊರಿವ. ಸವಿತಾ ನಾನು ಹೇಳ್ತೀನಿ ನೋಡು, ಅಣ್ಣನ ಹೆಂಡತಿ ಅಂದ್ರೆ ತಾಯಿ ಸಮಾನ ಅಂತ ನೋಡ್ಕೋಬೇಕು. ನೀವು ಬಂದಾಗ ಹೋದಾಗ ಅವ್ರ ಜೊತೆ ಚಂದಾಗ ಮಾತಾಡ್ಬೇಕವ. ಏನು ಗಂಡನ ಮನೆಯಾಗಿದ್ದ ತವ್ರ ಮನೆಗೆ ಬಂದೀನಿ ಅಂತೇಳಿ ಕಾಲ್ ಮ್ಯಾಗ ಕಾಲು ಹಾಕ್ಕೊಂಡು ಅವ್ರಿಗೂ ಟಬರ್ ತೋರ್ಸಕ್ಕೆ ಹೋಗ್ಬೇಡ್ರಿ. ಅಯ್ಯ ನನ್ನ ಮಗಳು ಎಂತ ಟಬರ್ ತೋರ್ಸಾಡ್ರಿ. ಈಕಿ ದಗದ ಮಾಡಕ್ ಹೋದ್ಲ ಅಂದ್ರ ಹಿಂದಿಂದ ಏನ್ ಮಾಡ್ಲಿ ವೈನಿ ಅಂತ ಹೋಗತ್ ನನ್ನ ಮಗಳು.
ನೀ ಸುಮ್ಮ ಇರ್ತೀಯನ ಗೆಡ್ ತಿರ್ಗೋಂಗ್ ಬಿಗಿಲೆ ನಾ ಮಾತಾಡೋ ಮುಂದೆ ನಿಂದೇನೈತಿ ನೀ ಸುಮ್ ಕುಂದ್ರು ನಿನಗೆ ಅರ್ಥ ಆಗಂಗಿಲ್ಲ ಅದು ಚಂದಾಗ ಹೊಂದ್ಕೊಂಡು ಹೋಗ್ರಿವ ಹ್ಞೂ ರೀ ಮಾವರ